ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ಕಾಲಭೈರವ ಅಷ್ಟಮಿಯಲ್ಲಿ ನಾವು ಯಾವ ರೀತಿ ಒಂದು ವಿಶೇಷವಾಗಿ ದೀಪಾರಾಧನೆ ಮಾಡಬಹುದು ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಹಾಗೆ ಪೂಜೆಯ ವಿಧಾನವನ್ನು ಕೂಡ ತಿಳಿಸ್ಕೊಡ್ತಿದ್ದೇನೆ. ಯಾವ ಸಮಯದಲ್ಲಿ ನಾವು ದೀಪಾರಾಧನೆ ಮಾಡಬೇಕು ಅನ್ನೋದು ಬಹುಮುಖ್ಯವಾಗಿರುವಂಥದ್ದು. ಹಾಗಾಗಿ ಇವತ್ತು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣಂತೆ. ಹಾಗೆ ನೋಡಿ, ನಾವು ಈ ಒಂದು ಪೂಜೆ ಮಾಡಬೇಕು ಅಂತಂದರೆ ಸಾಮಾನ್ಯವಾಗಿ ಮನೆಯಲ್ಲಿ ಮನೆ ದೇವರು ಅವರ ಮನೆ ದೇವರು ಕಾಲಭೈರವ ಆಗಿದ್ದರೆ ಇಟ್ಕೊಂಡಿರ್ತಾರೆ, ಒಂದು ಫೋಟೋನೆಲ್ಲ ಅಥವಾ ವಿಗ್ರಹ ಇಟ್ಕೊಂಡಿರ್ತಾರೆ. ಆದರೆ ಎಲ್ಲರಿಗೂ ಕೂಡ ಅದು ಸಾಧ್ಯವಾಗದ ಮಾತು. ಹಾಗಾಗಿ ಮನೇಲಿ ನಿಮ್ಮ ಶಿವನ ಫೋಟೋ ಇರುತ್ತಲ್ಲ, ಶಿವನ ಫೋಟೋದ ಮುಂದೆ ನೀವು ಈ ಒಂದು ದೀಪಾರಾಧನೆ ಮಾಡಬಹುದು. ನೋಡಿ, ಈ ದೀಪಾರಾಧನೆಯನ್ನು ನೀವು ಶಿವನ ದೇವಸ್ಥಾನದಲ್ಲೂ ಮಾಡ್ಬೋದು. ಈ ಒಂದು ಕಾಲಾಷ್ಟಮಿಯ ಒಂದು ಕಾಲಭೈರವ ಅಷ್ಟಮಿ ಅಂತಲೂ ಕೂಡ ಕರೀತಾರೆ, ಕಾಲ ಅಷ್ಟಮಿ ಅಂತಲೂ ಕೂಡ ಕರೀತಾರೆ. ಹಾಗಾಗಿ ಈ ಒಂದು ಕಾಲಭೈರವ ಅಷ್ಟಮಿಯ ಅಥವಾ ಕಾಲಭೈರವ ಜಯಂತಿಯಲ್ಲಿ ನಾವು ವಿಶೇಷವಾಗಿ ನಾವು ಈ ಒಂದು ದೀಪಾರಾಧನೆಯ ಜೊತೆಲೆ ನೀವು ಕುಂಬಳಕಾಯಿ ದೀಪಾರಾಧನೆಯನ್ನು ಸಹ ಮಾಡ್ಬೋದು. ಅದರ ಬಗ್ಗೆಯೂ ಕೂಡ ನಾನು ಈಗ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೇನೆ. ನೋಡಿ, ನಾವು ಮೊದಲು ಒಂದು ಮನೆಯಲ್ಲಿ ಮಾಡೋದ್ರಿಂದ ಒಂದು ತಟ್ಟೆಯನ್ನು ತೆಗೆದುಕೊಳ್ಳಿ. ಆದಷ್ಟು ಸ್ಟೀಲ್ ಬಳಕೆ ಬೇಡ. ಒಂದು ತಟ್ಟೆಯನ್ನು ತೆಗೆದುಕೊಂಡು ಅದರ ಮೇಲೆ ಆದರೆ 8 ವೀಳ್ಯದೆಲೆ ಇಡಿ. ಇಲ್ಲ ಅಂತಂದರೆ ದೊಡ್ಡದಾದ ನನ್ನ ಹತ್ರ ದೊಡ್ಡದಾದ ವೀಳ್ಯದೆಲೆ ಇತ್ತು, ಹಾಗಾಗಿ ನಾನು 2 ವೀಳ್ಯದೆಲೆ ಇಟ್ಟಿದ್ದೇನೆ. ಅದರ ಮೇಲೆ ಅಕ್ಷತೆಯನ್ನು ಹಾಕಿ ನಾನು 8 ದೀಪವನ್ನು ತೆಗೆದುಕೊಂಡಿದ್ದೇನೆ. ಇದು ಅಷ್ಟಮಿ ಆಗಿರೋದ್ರಿಂದ 8 ದೀಪಾರಾಧನೆಯನ್ನು ನಾವು ಮಾಡಬೇಕಾಗುತ್ತದೆ. ಇದನ್ನು ನೀವು ಮನೆಯಲ್ಲೂ ಮಾಡ್ಬೋದು, ದೇವಸ್ಥಾನದಲ್ಲೂ ಸಹ ಮಾಡ್ಬೋದು. ಆದರೆ ಕುಂಬಳಕಾಯಿ ದೀಪಾರಾಧನೆಯನ್ನು ತುಂಬ ಜನ ಏನು ಮಾಡ್ತಾರೆ, ಮನೆಯಲ್ಲಿ ಮಾಡ್ತಾರೆ. ಆದರೆ ನಮ್ಮ ಹಿರಿಯರು ಏನು ಹೇಳ್ತಾರಪ್ಪ ಅಂತಂದರೆ, ಹೆಣ್ಮಕ್ಳು ಕುಂಬಳಕಾಯಿ ಕಟ್ ಮಾಡಬಾರ್ದು ಅಂತ ಅಂತಾರೆ. ಅದು ವಂಶಾಭಿವೃದ್ಧಿಗೆ ಸ್ವಲ್ಪ ತೊಂದರೆ ಆಗುತ್ತೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು. ಹಾಗಾಗಿ ನಾನು ಇವತ್ತು ನಿಮಗೆ ಕುಂಬಳಕಾಯಿ ದೀಪಾರಾಧನೆ ಮನೇಲಿ ಮಾಡಿ ತೋರಿಸ್ಕೊಟ್ಟಿಲ್ಲ, ಆದರೆ ಹಾಗೇನೇ ಮಾಹಿತಿ ಕೊಡ್ತೇನೆ. ನಾನು ಲಾಸ್ಟ್ ಒಂದು 2 ಇಯರ್ಸ್ ಬ್ಯಾಕ್ ಕೂಡ ನಿಮಗೆ ಅದರ ಒಂದು ದೀಪಾರಾಧನೆ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ. ಅದರ ಒಂದು ಲಿಂಕನ್ನು ಹಾಕಿರ್ತೇನೆ, ನೀವು ಅದನ್ನು ನೋಡ್ಕೋಬೋದು. ಹಾಗೆ ನೋಡಿ, ದೀಪಾರಾಧನೆ ಅಂತ ಬಂದಾಗ ನಾವು 8 ದೀಪಾರಾಧನೆಗೂ ಕೂಡ 8 ದೀಪವನ್ನು ತೆಗೆದುಕೊಳ್ಳಿ. ಮಧ್ಯೆ ಸ್ವಲ್ಪ ದೊಡ್ಡದಾದ ದೀಪ ತೆಗೆದುಕೊಳ್ಳಿ, ಸುತ್ತ ಇನ್ನು 7 ದೀಪಗಳು ಚಿಕ್ಕದಾದ ದೀಪವನ್ನು ನೀವು ತೆಗೆದುಕೋಬೋದು. 8 ದೀಪಕ್ಕೂ ಕೂಡ ನಾವು ಶ್ರೀಗಂಧ, ಅರಿಶಿಣ, ಕುಂಕುಮವನ್ನು ಹಚ್ಚಿ ನಾವು ಸಿದ್ಧತೆ ಮಾಡಿಕೊಳ್ಳಬೇಕಾಗುತ್ತದೆ. ಹಾಗೆಯೇ ನಮಗೆ ಈ ಕಾಲಾಷ್ಟಮಿ ಅಥವಾ ಕಾಲಭೈರವ ಜಯಂತಿ ನಮಗಿದು ಪ್ರಾರಂಭವಾಗುವಂಥದ್ದು ಕಾರ್ತಿಕ ಮಾಸ ಕೃಷ್ಣ ಪಕ್ಷ ಅಷ್ಟಮಿ ತಿಥಿಯು ಪ್ರಾರಂಭವಾಗುವಂಥದ್ದು 11ನೇ ತಾರೀಕು ನವೆಂಬರ್ ಮಂಗಳವಾರ ಮಧ್ಯರಾತ್ರಿ 11:09 ಪ್ರಾರಂಭವಾಗಿರುವಂಥದ್ದು. ಮುಕ್ತಾಯವಾಗುವುದು 12ನೇ ತಾರೀಕು ನವೆಂಬರ್ ಬುಧವಾರ ರಾತ್ರಿ 10:59 ಮುಕ್ತಾಯವಾಗುತ್ತದೆ. ಹಾಗಾಗಿ ನಾವು ಸೂರ್ಯೋದಯದ ತಿಥಿಯನ್ನು ಗಣನೆಗೆ ತೆಗೆದುಕೊಂಡು 12ನೇ ತಾರೀಕು ಬುಧವಾರ ನಾವು ಈ ಒಂದು ಕಾಲಭೈರವ ಜಯಂತಿಯನ್ನು ಆಚರಣೆ ಮಾಡಬೇಕಾಗುತ್ತದೆ. ನೋಡಿ, ಕಾಲಭೈರವಿ ಜಯಂತಿಯಲ್ಲಿ ನಾವು ಇದು ಕಾರ್ತಿಕ ಮಾಸದಲ್ಲಿ ಆಗಿರೋದ್ರಿಂದ ವಿಶೇಷವಾಗಿ ನಾವು ದೀಪಾರಾಧನೆ ಮಾಡಿದರೆ ತುಂಬಾ ಒಳ್ಳೆಯದು. ಹಾಗೆ ಮಾಡುವ ಫಲಗಳ ಬಗ್ಗೆನೂ ಕೂಡ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೇನೆ. ನೋಡಿ, ನಾವು ಈ 8 ದೀಪಗಳು ಹಚ್ಚಬೇಕಾಗುತ್ತೆ, ಇಲ್ಲಾಂದರೆ 64 ದೀಪಗಳನ್ನು ಕೂಡ ನೀವು ಹಚ್ಬೋದು. ಅದು ನಿಮ್ಮ ಒಂದು ಆಯ್ಕೆ ಆಗಿರುತ್ತದೆ. ನಿಮ್ಮ ಒಂದು ಶಕ್ತಿಯ ಪ್ರಕಾರ ನೀವು ದೀಪಾರಾಧನೆ ಮಾಡುವಂಥದ್ದು. ಹಾಗಾಗಿ 2 ಬತ್ತಿಯನ್ನು 1 ಬತ್ತಿಯನ್ನಾಗಿ ನಾನು ದೀಪಾರಾಧನೆಗೆ ಉಪಯೋಗಿಸ್ಕೊಂಡಿದ್ದೇನೆ. ಅಥವಾ ನೀವು ದೊಡ್ಡದಾದ ದೀಪ ಉಪಯೋಗಿಸ್ಕೊಳ್ತೀನಿ ಅಂದರೆ ಒಂದೇ ದೀಪದಲ್ಲೇ ನೀವು 8 ಬತ್ತಿಯನ್ನು ಹಾಕಿ ನೀವು ದೀಪಾರಾಧನೆ ಮಾಡ್ಬೋದು. ಆ ರೀತಿಯಾಗೂ ಕೂಡ ನೀವು ಮಾಡ್ಬೋದು. ಯಾಕಂದರೆ ಎಲ್ಲರಿಗೂ ಕೂಡ ಈ ಥರ ಒಂದೊಂದೇ ಸಿಂಗಲ್ ದೀಪಗಳು ಸಿಗೋದು ಕಷ್ಟ. ಒಂದೇ ದೀಪ ಇತ್ತು ಅಂದರೆ ದೊಡ್ಡದಾದ ಒಂದು ಮಣ್ಣಿನ ಪ್ಲೇಟ್ ತೆಗೆದುಕೊಳ್ಳಿ ಅಥವಾ ದೊಡ್ಡದಾದ ದೀಪ ತೆಗೆದುಕೊಳ್ಳಿ. ಯಾವ ರೀತಿ ಇದ್ರೂ ಪರವಾಗಿಲ್ಲ, ನಿಮ್ಮ ಮನೇಲಿ ಏನಿರುತ್ತೋ ಅದೇ ಒಂದು ದೀಪವನ್ನು ಶುದ್ಧಿ ಮಾಡಿಕೊಂಡು 8 ಬತ್ತಿಯನ್ನಾಗಿ ಮಾಡಿಕೊಂಡು ಅದಕ್ಕೆ ನೀವು ಎಳ್ಳೆಣ್ಣೆ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು. ಕಾಲಭೈರವನಿಗೆ ಪ್ರಸಾದ ಅಂತ ಬಂದಾಗ ಎಳ್ಳಿನಿಂದ ಎಳ್ಳು ಬೆಲ್ಲವನ್ನು ಹಾಕಿ ಒಂದು ಪ್ರಸಾದವನ್ನು ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ. ನೀವು ಏನು ಮಾಡ್ಬೋದು, ಎಳ್ಳಿನ ಉಂಡೆ ಮಾಡ್ಬೋದು ಅಥವಾ ಎಳ್ಳು ಮತ್ತು ಬೆಲ್ಲವನ್ನು ಸಹ ಇಡ್ಬೋದು. ಹಾಗೆಯೇ ಆವತ್ತಿನ ದಿವಸ ನೀವು ಬಹುಮುಖ್ಯವಾಗಿ ಮಾಡಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ, ಪೂಜೆ ಎಲ್ಲ ಆದ ನಂತರದಲ್ಲಿ ಒಂದು ದಿವಸದಲ್ಲಿ ಯಾವ ಸಮಯ ಆದರೂ ಪರವಾಗಿಲ್ಲ, ನಾಯಿಗಳಿಗೆ ನೀವು ಊಟವನ್ನು ಹಾಕುವಂಥದ್ದು, ಅಂದರೆ ಒಂದು ಸಿಹಿಯನ್ನು ಮಾಡಿ ಹಾಕಿ ಅಥವಾ ನಿಮ್ಮ ಮನೇಲಿ ಒಂದು ಚಪಾತಿ ರೊಟ್ಟಿ ಏನು ಮಾಡಿರ್ತೀರೋ ಆ ಒಂದು ಪ್ರಸಾದವನ್ನು ನೀವು ಒಂದು ನಾಯಿಗೆ ಹಾಕುವುದು ತುಂಬಾ ಒಳ್ಳೆಯದು. ನೋಡಿ, ಈ ದೀಪಾರಾಧನೆ ಮಾಡುವಂಥ ಸಮಯದಲ್ಲಿ ಕಪ್ಪು ಎಳ್ಳನ್ನು ಒಂದು 5-6 ಕಾಳಷ್ಟು ಅಥವಾ ಒಂದು 1/4 ಚಮಚದಷ್ಟು ಪ್ರತಿಯೊಂದು ದೀಪಕ್ಕೂ ಕೂಡ ಹಾಕಿ ನೀವು ದೀಪಾರಾಧನೆ ಮಾಡಬೇಕಾಗುತ್ತದೆ. ಊದಿನ ಕಡ್ಡಿಲೆ ದೀಪಾರಾಧನೆ ಮಾಡಿ. ಹಾಗೆಯೇ ದೀಪಾರಾಧನೆಯ ಸಮಯದಲ್ಲಿ ನೀವು ಹೇಳಿಕೊಳ್ಳಬೇಕಾಗಿರುವಂಥ ಮಂತ್ರ ಅಂತ ಬಂದಾಗ ಓಂ ಕಾಲಭೈರವಾಯ ನಮಃ, ಓಂ ಕಾಲಭೈರವಾಯ ನಮಃ, ಓಂ ಕಾಲಭೈರವಾಯ ನಮಃ ಅಂತೇಳಿ 108 ಬಾರಿ ನೀವು ಹೇಳಿಕೊಂಡು ಈ ದೀಪಾರಾಧನೆ ಮಾಡಿ. ನೀವು ಅಷ್ಟೋತ್ತರ ಮಾಡ್ಕೊಳ್ತೀನಿ ಅಂತಂದ್ರೂ ಕೂಡ ಓಂ ಕಾಲಭೈರವಾಯ ನಮಃ ಅಂತ 108 ಬಾರಿ ಹೇಳ್ಕೊಳ್ಳಿ. ಹಾಗೆ ಪ್ರತಿಯೊಂದು ದೀಪ ಹಚ್ಚುವಂಥ ಸಂದರ್ಭದಲ್ಲೂ ಕೂಡ ಒಂದು ಮಂತ್ರವನ್ನು ಹೇಳಿಕೊಂಡು ನೀವು ದೀಪಾರಾಧನೆ ಮಾಡಬೇಕಾಗುತ್ತದೆ. ದೀಪಾರಾಧನೆ ಮಾಡುವಂಥ ಸಮಯ, ಈ ಒಂದು ದೀಪಾರಾಧನೆಯನ್ನು ನೀವು 2 ಸಮಯದಲ್ಲಿ ಮಾಡಬೇಕಾಗುತ್ತದೆ. ಅಂದರೆ 1 ಬಾರಿ ಮಾಡಬೇಕು, ಆದರೆ 2 ಸಮಯದಲ್ಲಿ ನೀವು ಆಚರಣೆ ಮಾಡ್ಬೋದು. ಅದು ಯಾವ ಸಮಯ ಅನ್ನೋದಾದರೆ,
ನೋಡಿ, ಬುಧವಾರ ಸಂಜೆ ಸಮಯ ಅಂದರೆ 12ನೇ ತಾರೀಕು ಪ್ರದೋಷ ಸಮಯ ಅಂತ ಹೇಳ್ತಾರೆ. ಇದು ತುಂಬ ಬಹುಮುಖ್ಯವಾದದ್ದು. ಶಿವನ ಪೂಜೆಯಲ್ಲೂ ಅಷ್ಟೇ ನಾವು ಪ್ರದೋಷ ಸಮಯದಲ್ಲಿ ನಾವು ಯಾವಾಗಲೂ ಪೂಜೆ ಮಾಡ್ತಾ ಇರ್ತೇವೆ. ಹಾಗಾಗಿ ಈ ಒಂದು ಪ್ರದೋಷ ಸಮಯ ಅಂತ ಬಂದಾಗ 5 ಗಂಟೆ 50 ನಿಮಿಷದಿಂದ 7 ಗಂಟೆ 5 ನಿಮಿಷದವರೆಗೂ ಸಮಯವಿರುತ್ತದೆ. ಆ ಒಂದು ಸಮಯದಲ್ಲಿ ದೀಪಾರಾಧನೆ ಮಾಡಬಹುದು. ಮತ್ತೊಂದು ಸಮಯ ಅಂತ ಬಂದಾಗ ಸಾಮಾನ್ಯವಾಗಿ ಯಾವಾಗಲೂ ಕೂಡ ಮಧ್ಯರಾತ್ರಿಯಲ್ಲಿ ಮಾಡುವಂಥದ್ದು ಈ ಕಾಲಭೈರವನಿಗೆ. ಅಂದರೆ ರಾತ್ರಿ 11:39ರಿಂದ 12:29 ಆಗಿರುತ್ತದೆ. ಇವೆರಡೂ ಸಮಯದವರೆಗೂ ನೀವು ದೀಪಾರಾಧನೆ ಮಾಡಬಹುದು. ಸೂರ್ಯೋದಯದ ಸಮಯವನ್ನು ಗಣನೆ ತೆಗೆದುಕೊಂಡು ನಂತರದ ದಿವಸ ಸೂರ್ಯೋದಯ ತನಕ ನಮಗೆ ಆ ಒಂದು ತಿಥಿಯನ್ನು ಗಣನೆಗೆ ತೆಗೆದುಕೊಂಡು ನಾವು ಈ ಒಂದು ದೀಪಾರಾಧನೆ ಮಾಡಬೇಕಾಗುತ್ತದೆ. ಇನ್ನು ನಾವು ಈ ಒಂದು ದೀಪಾರಾಧನೆ ಮಾಡೋದ್ರಿಂದ ನಮಗೆ ಏನೆಲ್ಲ ಫಲಗಳು ಅಂತಂದರೆ, ನೋಡಿ, ತುಂಬ ಜನಕ್ಕೆ ಅಪಮೃತ್ಯು ಕಾಡ್ತಾ ಇರುತ್ತೆ, ಪದೇ ಪದೇ ಬೀಳ್ತಾ ಇರ್ತಾರೆ. ಇವೆಲ್ಲವನ್ನು ಕೂಡ ನಿವಾರಣೆ ಮಾಡ್ಕೋಬೋದು. ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ, ಕಾಲಭೈರವ ಅಂತಂದರೆ ಕಾಲದ ಅಧಿಪತಿ. ಹಾಗಾಗಿ ನಮ್ಮ ಜೀವನದಲ್ಲಿ ಎಲ್ಲ ಫಲಿತಾಂಶಗಳನ್ನು ನಿಗದಿಪಡಿಸುವಂಥದ್ದು. ಭೈರವನ ನಾವು ಪೂಜೆ ಮಾಡಿದಾಗ ನಮಗೆ ಆ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತದೆ. ಮತ್ತೊಂದು ಏನಪ್ಪ ಅಂದರೆ, ಭೈರವ ಅಂದರೆ ಭಯವನ್ನು ಹೋಗಲಾಡಿಸುವನು ಅಂತೇಳಿ. ಆಮೇಲೆ ದೋಷ ಬಾಧೆ, ಶತ್ರುಗಳು, ಆಮೇಲೆ ಅಂದರೆ ಕಣ್ಣಿನ ದೃಷ್ಟಿ ದೋಷಗಳು, ತುಂಬ ಜನ ಕಣ್ಣು ಹಾಕಿಬಿಟ್ಟಿರ್ತಾರಲ್ಲ, ಆ ರೀತಿಯಾಗಿ ಭೂತ ಪ್ರೇತ ಭಯ ಇವೆಲ್ಲವನ್ನು ಕೂಡ ನಿವಾರಣೆ ಮಾಡುವಂಥದ್ದು. ಇನ್ನೊಂದೇನಪ್ಪ ಅಂದರೆ, ಬಹುಮುಖ್ಯವಾಗಿ ಧನ ಸಂಪತ್ತು ಸ್ಥಿರತೆಗಾಗಿ, ಅಂದರೆ ಈಗ ಬಂದಿದ್ದು ದುಡ್ಡು ಇರೋದೇ ಇಲ್ಲ ಅಂತ ಅಂತೀವಲ್ಲ, ಆ ಒಂದು ಸ್ಥಿರತೆಗೋಸ್ಕರ ನಾವು ಈ ಒಂದು ದೀಪಾರಾಧನೆ ಮಾಡಬಹುದು. ಹಾಗಾಗಿ ನಾವು ಕಾಲಭೈರವನ ದೀಪಾರಾಧನೆ ಮಾಡೋದ್ರಿಂದ, ಅವರ ಒಂದು ಆಶೀರ್ವಾದದಿಂದ ನಮ್ಮ ಜೀವನದಲ್ಲಿ ಧನ ಸಂಪತ್ತು ಅಭಿವೃದ್ಧಿ ಆಗ್ತದೆ, ಭಯನೂ ಕೂಡ ಹೋಗಲಾಡಿಸುತ್ತದೆ, ಮನೆಯಲ್ಲೂ ಕೂಡ ಸುಖ ಶಾಂತಿ ಹೆಚ್ಚಾಗಿರುತ್ತದೆ. ಈ ಕಾಲಭೈರವ ಕಾಶಿಯ ದ್ವಾರಪಾಲಕನಾಗಿರ್ತಾರೆ. ಹಾಗಾಗಿ ಆತನ ಆರಾಧನೆಯಿಂದ ಮನೆ, ಕುಟುಂಬ, ಸ್ಥಳ ಎಲ್ಲವೂ ಕೂಡ ನಮಗೆ ರಕ್ಷಣೆ ದೊರೆಯುತ್ತದೆ. ಇನ್ನು ಉಪವಾಸ ಅಂತ ಬಂದಾಗ ನಿಮ್ಮ ಶಕ್ತಿಗೆ ಅನುಗುಣವಾಗಿ ನೀವು ಉಪವಾಸವನ್ನು ಮಾಡಬೇಕಾಗುತ್ತದೆ. ಅವತ್ತು ಬುಧವಾರ ಬೆಳಗ್ಗೆ ಒಂದು ಸಂಕಲ್ಪ ಮಾಡಿಕೊಂಡು ಸಂಜೆ ನೀವು ದೀಪಾರಾಧನೆ ಮಾಡಬೇಕಾಗುತ್ತದೆ. ಹಾಗೆಯೇ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ, ಉಪವಾಸ ಅಂತ ಬಂದಾಗ ಉಪ್ಪಿಲ್ಲದ ಆಹಾರವನ್ನು ನಾವು ಸೇವನೆ ಮಾಡಬೇಕಾಗುತ್ತದೆ. ಅದನ್ನು ಗಮನದಲ್ಲಿ ಇಟ್ಕೋಬೇಕು. ಹಾಗೆ ನೀವು ಪ್ರಸಾದ ಇಡಬೇಕಾದ್ರೂ ಅಷ್ಟೇ ಉಪ್ಪನ್ನು ಹಾಕೋ ಆಗಿಲ್ಲ. ಹಾಗಾಗಿ ಆದಷ್ಟು ಸಿಹಿಯನ್ನು ಮಾಡಿದರೆ ತುಂಬಾ ಒಳ್ಳೆಯದು. ಸೊ ಫ್ರೆಂಡ್ಸ್, ಇವತ್ತು ನಿಮಗೆ ಕಾಲಭೈರವನ ಪೂಜೆಯ ವಿಧಾನ, ಸಮಯ, ಜೊತೆಯಲ್ಲಿ ದೀಪಾರಾಧನೆ, ಹಾಗೆ ಫಲಗಳು ಎಲ್ಲದರ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ. ಸೊ ಎಲ್ಲರೂ ಕೂಡ ಆಚರಣೆ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಾಗೆ ಕುಂಬಳಕಾಯಿ ದೀಪಾರಾಧನೆ ತುಂಬ ಜನ ಮನೇಲಿ ಹಚ್ತಾರೆ. ಆದರೆ ನಾವು ಕೆಲವೊಂದು ದೇವಸ್ಥಾನಗಳಲ್ಲಿ ನೀವು ಕೇಳಿ ನೋಡಿ, ಕೆಲವೊಂದು ದೇವಸ್ಥಾನ ಒಪ್ಪೋದೇ ಇಲ್ಲ, ಮನೇಲಿ ಅದನ್ನು ಹಚ್ಚಬಾರ್ದು, ಕುಂಬಳಕಾಯಿನ ಹೆಣ್ಮಕ್ಳು ಹೆಚ್ಚೋದಕ್ಕೆ ಹೋಗಬಾರ್ದು ಅಂತ ಅಂತಾರೆ. ಮತ್ತು ಕೆಲವೊಬ್ಬರು ಹಚ್ಬೋದು ಅಂತಾರೆ. ಹಾಗಾಗಿ ನನಗೆ ಅದು ಗೊಂದಲ ಇರೋದ್ರಿಂದ ನಾನು ಅದನ್ನು ಮನೇಲಿ ಹಚ್ಚೋದಕ್ಕೆ ಇಷ್ಟಪಡೋದಿಲ್ಲ. ಆದಷ್ಟು ನೀವು ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಸಿದ್ಧತೆ ಮಾಡಿ ದೇವಸ್ಥಾನದಲ್ಲಿ ಹಚ್ಚಿದ್ರೇ ನಮಗೆ ತುಂಬಾ ಫಲ ಸಿಗುವಂಥದ್ದು. ನಿಮ್ಗೆ ಇನ್ನೊಂದು ಮಾಹಿತಿ ಏನಪ್ಪ ಅಂದರೆ, ಮನೆಯಲ್ಲಿಗಿಂತ ದೇವಸ್ಥಾನದಲ್ಲಿ ಶಕ್ತಿ ಜಾಸ್ತಿ ಇರೋದ್ರಿಂದ, ದೇವರ ಶಕ್ತಿ ಜಾಸ್ತಿ ಇರೋದ್ರಿಂದ ನಮಗೆ ಅಲ್ಲೇ ಫಲ ಹೆಚ್ಚಾಗಿ ಸಿಗುವಂಥದ್ದು. ಹಾಗಾಗಿ ನಿಮ್ಮ ಒಂದು ಆಯ್ಕೆ ಆಗಿರುತ್ತದೆ. ನೀವು ಈ 2 ರೀತಿಯ ದೀಪಾರಾಧನೆಯೂ ಮಾಡಬಹುದು. ಕುಂಬಳಕಾಯಿ ದೀಪಾರಾಧನೆ, ಹಾಗೆಯೇ ನಾನು ತೋರಿಸ್ಕೊಟ್ಟಿರುವಂಥ ಮಣ್ಣಿನ ದೀಪಾರಾಧನೆ, ಇದು ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡ್ಬೋದು. ಮನೆಯಲ್ಲೂ ಮಾಡ್ಬೋದು, ದೇವಸ್ಥಾನದಲ್ಲೂ ಮಾಡ್ಬೋದು. ಹಾಗೆಯೇ ಯಾವ ದಿಕ್ಕಿನಲ್ಲಿ ನಾವು ಈ ದೀಪಾರಾಧನೆ ಮಾಡಬೇಕು ಅನ್ನುವುದಾದರೆ, ಕಾಲಭೈರವನ ದಿಕ್ಕು ಅಂತ ಬಂದಾಗ ಅದು ದಕ್ಷಿಣ ದಿಕ್ಕಾಗಿರುತ್ತದೆ. ಹಾಗಾಗಿ ನೀವು ಆದಷ್ಟು ಪೂರ್ವ ಅಥವಾ ದಕ್ಷಿಣ ದಿಕ್ಕನ್ನು ನೋಡುವ ರೀತಿಯಲ್ಲಿ ನೀವು ಈ ಒಂದು ದೀಪಾರಾಧನೆಯನ್ನು ಮಾಡಬಹುದು. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಕಾಲಭೈರವಿ ಜಯಂತಿಯಲ್ಲಿ ವಿಶೇಷವಾಗಿ ದೀಪಾರಾಧನೆ ಎಳ್ಳನ್ನು ಹಾಕಿ ನಾವು ದೀಪಾರಾಧನೆ ಮಾಡುವ ಒಂದು ವಿಶೇಷ ದೀಪಾರಾಧನೆ ತಿಳಿಸ್ಕೊಟ್ಟಿದ್ದೇನೆ. ಎಲ್ಲರೂ ಕೂಡ ಆಚರಣೆ ಮಾಡ್ಬೋದು. ಹಾಗಾಗಿ ಪ್ರತಿಯೊಬ್ಬರು ಕೂಡ, ಇದು ಕಾರ್ತಿಕ ಮಾಸ ಆಗಿರೋದ್ರಿಂದ ಎಲ್ಲರೂ ಆಚರಣೆ ಮಾಡಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರೋಂಥ ಮಾಹಿತಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.